ಕೆಲಸ ಆರಂಭಿಸಿದ್ದಾರೆ. ಇದು ಒಳ್ಳೆಯ ಆರಂಭ. ಆದರೆ ಇಲ್ಲೊಂದಿಷ್ಟು ನಾವು ನೆನಪಿಡಬೇಕಾಗಿದ್ದೇನಪ್ಪ ಅಂದ್ರೆ, ಇಂಥ ರೈತ ಮೂಮೆಂಟನ್ನು ರಾಜಕೀಯದಿಂದ ಮುಕ್ತವಂಥ ಮತ್ತು ಸ್ವಾಭಿಮಾನ ಸಂಘಟನೆಗಳನ್ನು ಮುರಿಯುವಲ್ಲಿ ನಮ್ಮ ರಾಜಕೀಯ ಪಕ್ಷ ಭಾಳ ಜನರು ಇರ್ತಾರೆ. ಅದರಲ್ಲೂ ಆ ರಾಜಕಾರಣಿಗಳನ್ನ ಇವತ್ತು ಯಾರೂ ನಂಬೋ ಸ್ಥಿತಿ ಒಳಗೆ ಇಲ್ಲ ಅನ್ನೋದು ಇವ್ರಿಗೆ ಗೊತ್ತಿರಬೇಕು, ಮತ್ತು ಇವ್ರಿಗೆ ಗೊತ್ತದಂತ ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ನಿಧಾನಕ್ಕೆ ಇವ್ರೊಳಗೆ ಸೇರ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇರ್ತಾರೆ ರಾಜಕಾರಣಿಗಳು. ಯಾರೂ ಇಲ್ಲ ಅವರು. ಬೆಳಗಾವಿ ಜಿಲ್ಲೆ ರಾಜಕಾರಣ ಇರಲಿ, ಬಾಜು ಜಿಲ್ಲೆ ರಾಜಕಾರಣ ಇರಲಿ, ಬಡ ಇದ್ದೆ ರಾಜ್ಯದಿರಲಿ ದೇಶದಿರಲಿ, ಇಂಥ ಮೂಮೆಂಟ್ಗಳನ್ನ ಹೆಂಗಾದ್ರು ಮಾಡಿ ಮುರಿಬೇಕಪ್ಪ. ಯಾಕಂದ್ರೆ ನೀವು ನೇರವಾಗಿ ಜನರ ಸಮಸ್ಯೆಗಳಿಗೆ ಸಂಬಂಧಿಸಿದಂಥವುಗಳು. ಇಂಥ ಸಮಸ್ಯೆ ತೊಗೊಂಡಾಗ ಈ ವ್ಯವಸ್ಥೆಯನ್ನು ಬದಲು ಮಾಡೋ ಶಕ್ತಿ ಇವತ್ತು ಏನಾದರೂ ಇದ್ದರೆ ಈ ದೇಶದ ದುಡಿಯುವ ವರ್ಗ, ಈ ದೇಶದ ವಿದ್ಯಾರ್ಥಿ ವರ್ಗದಲ್ಲೇ. ಯಾಕಂದರೆ ವಿದ್ಯಾರ್ಥಿ ವರ್ಗದಲ್ಲಿ ವಯಸ್ಸು ಸಾಲದಿರ್ತದೆ, ಏನಾದರೂ ಹೊಸನ್ನು ಮಾಡಬೇಕು ಅಂತ ಕುತೂಹಲ ಇರ್ತದೆ, ತರತಕ್ಕಿರ್ತದೆ. ಜೊತೆಗೆ ಒಳ್ಳೆಯ ಶಿಕ್ಷಣ ಆಯ್ತಪ್ಪ ಅಂದರೆ ಏನಾದರೂ ಕ್ರಾಂತಿ ಮಾಡಬೇಕು ಅಂತ ಒಂದು ಮನಸ್ಥಿತಿ ಬಂದಿರ್ತದೆ. ಅಂದಾಗ ಇವ್ರಿಗೆ ಮಾತ್ರ ಸಾಧ್ಯ ಅದು ಮಾಡಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ. ಅದಕ್ಕೆ ಈ ರೈತ ಸಂಘಟನೆ ಆಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಹಿಂದುಳಿದ ಸಂಘಟನೆಗಳಾಗಿರ್ಬೋದು, ಇವರು ಏನಾದರೂ ಎಚ್ಚರಗೊಂಡು ಸ್ಟ್ರೈಕ್ ಮಾಡೋಕ್ಕಿರ್ತಾರೆ, ಹೋರಾಟ ಮಾಡಲಿಕ್ಕಿರ್ತಾರೆ, ಅದನ್ನು ಮುರಿಯುವಂಥ ಕೆಲಸಗಳನ್ನು ಇಲ್ಲಿಯೇ ಮೇಲ್ವರ್ಣೀಯ ಜನ್ಯ ಜಾತಿಯ ನಾಯಕರು, ರಾಜಕೀಯ ನಾಯಕರು ಅದನ್ನು ಮಾಡ್ತಾ ಇರ್ತಾರೆ. ಅದು ಇಲ್ಲಿ ಆಗೋ ಸಾಧ್ಯತೆಗಳಿದ್ದಾವೆ. ಇವತ್ತು ಬೇಕಾಗಿರೋದು ನೀರಾವರಿಗಾಗಿ ಮಾತ್ರ, ಅದಕ್ಕೆ ಸೀಮಿತವಾಗಿ ಮಾತ್ರ ಇದು ಹೋರಾಟ ಆಗೋ ಜೊತೆಗೆ ಆ ರಾಜಕೀಯ ಬಿಡೋದಂದ್ರೆ ಇವತ್ತು ನಮ್ಮ ರಾಜಕಾರಣ ಮಾಡ್ತಾರಲ್ಲ, ಈ ರಾಜಕೀಯ ಅಲ್ಲ. ರಾಜನೀತಿ ಅಂತ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಧರ್ಮನೂ ರಾಜನೀತಿ ಬಿಟ್ಟು ಹೇಳೋದಿಲ್ಲ. ಈ ಸಜ್ಜನಾಗಿ ಬದುಕು ಅನ್ನುವಂಥ ಮಾತು ಹೇಳೋ ಜೊತೆಗೆ ಸಜ್ಜನಾಗಿ ಬದುಕೋದಕ್ಕೆ ಏನು ವ್ಯವಸ್ಥೆ ಬೇಕು ಅದು ವ್ಯವಸ್ಥೆ ತಯಾರು ಮಾಡ್ತಾ ಇರ್ತದೆ, ಮಾಡಿರ್ತದೆ. ಅದು ಅದ್ರ ಪ್ರಕಾರ ಯಾರು ಹೋಗಲಾರ್ದಕ್ಕೆ ಅಲ್ಲೇ ಏನಾಗ್ತದಪ್ಪ ಅಂದ್ರೆ ಈ ಗುಂಡಾಯಿಸಮು, ಮತ್ಯಾಯಿಸಮು, ನೆಪೋಟಿಸಮು ಇವೆಲ್ಲ ಬಂದು ಸೇರ್ಕೊತಾವಲ್ಲ. ಇಂಥ ಪ್ರಸಂಗ ಇರೋದ್ರಿಂದಾಗಿ ಇವತ್ತು ನಮ್ಮ ರೈತ ಸಂಘದ